ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ವೀಟ್ ಆ್ಯಂಡ್ ಸ್ಪೈಸಿ ರೆಸಿಪೀಸ್. ಇವತ್ತೊಂದು ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ ರೆಸಿಪಿ ಮಾಡೋದನ್ನು ತೋರಿಸ್ತೀನಿ. ಯಾವಾಗಲೂ ಒಂದೇ ರೀತಿಯ ಬ್ರೇಕ್ಫಾಸ್ಟ್ ರೆಸಿಪಿ ತಿಂದು ಬೇಜಾರಾಗಿದ್ದರೆ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ಅದಕ್ಕೆ ಮೊದಲಿಗೆ ಒಂದು ಮಿಕ್ಸಿಂಗ್ ಬೌಲಿಗೆ ಒಂದು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ತೆಳುವಾಗೇ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಬೋದು. ಅದಕ್ಕೆ 1 ಕಪ್ನಷ್ಟು ನಾನು ಮೀಡಿಯಮ್ ರವೆ ಹಾಕ್ತಾಯಿದ್ದೀನಿ, ಬಾಂಬೆ ರವೆ. ನಂತರ ಅರ್ಧ ಕಪ್ನಷ್ಟು ತೆಳು ಅವಲಕ್ಕಿ ಸೇರಿಸ್ತಾ ಇದ್ದೀನಿ. ಎಲ್ಲದಕ್ಕೂ ಒಂದೇ ಕಪ್ ಅಳತೆಯನ್ನು ಉಪಯೋಗಿಸಬೇಕು. ಈಗ ಎಲ್ಲವನ್ನು ಸಲ ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಇದನ್ನು ಇನ್ಸ್ಟೆಂಟಾಗಿ ಮಾಡೋದ್ರಿಂದ ತೆಳು ಅವಲಕ್ಕಿಯನ್ನು ನೀವು ಹಾಕಬೇಕಾಗತ್ತೆ. ನೋಡಿ, ಮಿಕ್ಸ್ ಮಾಡಿದ ನಂತರ ಅದೇ ಕಪ್ನಲ್ಲಿ 1 ಕಪ್ಪಷ್ಟು ನೀರು ಸೇರಿಸಬೇಕು. ಮೊದಲಿಗೆ 1 ಕಪ್ನಷ್ಟು ಹಾಕ್ತಾಯಿದ್ದೀನಿ, ಆಮೇಲೆ ಬೇಕಂದರೆ ನೋಡಿ ಸೇರಿಸ್ಕೊಂಡ್ರಾಯ್ತು. ಈಗ ಒಂದು ಸಲ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ನಾವು ಹಾಗೆ ಬಿಡಬೇಕಾಗತ್ತೆ. ನೋಡಿ, ನಾನೊಂದು 5 ನಿಮಿಷ ಹಾಗೆ ಇಡ್ತಾ ಇದ್ದೀನಿ. ರವೆ ಅವಲಕ್ಕಿ ಎಲ್ಲ ಚೆನ್ನಾಗಿ ನೆನಿಬೇಕು. 5 ನಿಮಿಷ ಆದ ನಂತರ ನೋಡಿ, ರವೆ ಅವಲಕ್ಕಿ ಎಲ್ಲ ನೆನೆದು ತುಂಬಾ ಸಾಫ್ಟ್ ಆಗಿದೆ. ಇದು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ. ನಾನು ನೀರು ಎಕ್ಸ್ಟ್ರಾ ಸೇರಿಸ್ತಾ ಇಲ್ಲ. ಈಗ ಇದಕ್ಕೆ ಮಸಾಲ ಪದಾರ್ಥಗಳನ್ನು ಹಾಕಬೇಕು. ಅರ್ಧ ಸ್ಪೂನ್ನಷ್ಟು ಜೀರಿಗೆ, 2 ಹಸಿಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. 1 ಇಂಚಷ್ಟು ಶುಂಠಿಯನ್ನು ತುರಿದು ಸೇರಿಸ್ಕೊಂಡಿದ್ದೀನಿ. 2 ಹೆಗ್ಗೆಯಷ್ಟು ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನಂತರ ರುಚಿಗೆ ನೋಡಿ 2-3 ಸ್ಪೂನಷ್ಟು ನಾನು ತುರಿದಿರುವಂಥ ತೆಂಗಿನಕಾಯಿ ಹಾಕ್ತಾ ಇದ್ದೀನಿ. ಇದು ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ಬರುತ್ತೆ. ನಂತರ ರುಚಿಗೆ ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಹಾಕಿ ಒಂದು ಸಲ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ನೀವು ಬೇಕಂದರೆ ಬೇರೆ ತರಕಾರಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಇಲ್ಲಾಂದರೆ ಎಳೆ ಸೌತೆಕಾಯಿನೆಲ್ಲ ತುರಿದು ಸೇರಿಸ್ಬೋದು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಹದ ನೋಡಿ ಯಾವ ಥರ ಇರಬೇಕು ಅಂತ. ಅಕ್ಕಿ ರೊಟ್ಟಿಯನ್ನೆಲ್ಲ ಯಾವ ರೀತಿ ನಾವು ಕಲಿಸ್ತೀವೋ ಆ ಹದಕ್ಕೆ ಕಲಿಸ್ಕೊಂಡ್ರೆ ಆಯಿತು. ಈಗ ಈ ರೊಟ್ಟಿ ತಟ್ಟಲಿಗೆ ನಾನು ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆ ಉಜ್ಜುತ್ತಾ ಇದ್ದೀನಿ. ನೀವು ಬೇಕಂದರೆ ಬಾಳೆ ಎಲೆಯಲ್ಲೂ ಮಾಡ್ಬೋದು. ನೋಡಿ, ಸ್ವಲ್ಪ ಹಿಟ್ಟನ್ನು ತಗೊಂಡು ನೀವು ಅಕ್ಕಿ ರೊಟ್ಟಿಯನ್ನೆಲ್ಲ ಎಷ್ಟು ತೆಳುವಾಗಿ ತಟ್ತೀರೋ ಅಷ್ಟು ತೆಳುವಾಗಿ ತಟ್ಟಿದ್ರಾಯಿತು. ನೋಡಿ, ಕಾದ ತವ ಮೇಲೆ ಹಾಕಿ 5-10 ಸೆಕೆಂಡ್ ಬಿಟ್ಟ ನಂತರ ನಾವು ಬಟರ್ ಪೇಪರನ್ನು ತೆಗಿಬೇಕು. ಆವಾಗ ಪೇಪರಿಂದ ರೊಟ್ಟಿ ನೀಟಾಗಿ ಬಿಟ್ಟು ಕೊಡುತ್ತೆ. ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು 2 ಬದಿಯನ್ನು ಬೇಯಿಸ್ಕೊಳ್ಳೋಣ. ನಾನು ತುಪ್ಪ ಹಾಕ್ತಾಯಿದ್ದೀನಿ, ನೀವು ಎಣ್ಣೆ ಬೇಕಾದರೆ ಹಾಕ್ಬೋದು. ನಾವು ರವೆಯಲ್ಲಿ ರೊಟ್ಟಿ ಮಾಡಿರೋದ್ರಿಂದ ಅಕ್ಕಿ ರೊಟ್ಟಿಗಿಂತ ತುಂಬ ಬೇಗನೆ ಬೇಯುತ್ತೆ. ಬೆಳಗಿನ ಬ್ರೇಕ್ಫಾಸ್ಟಿಗೆ ಅಕ್ಕಿಯನ್ನು ನೆನೆ ಹಾಕಲಿಕ್ಕೆ ಏನಾದರೂ ಮರ್ತೋಗಿದ್ದರೆ ಈ ರೆಸಿಪಿಯನ್ನೊಮ್ಮೆ ಟ್ರೈ ಮಾಡಿ. ಇದನ್ನು ನೆನೆಸಲಿಕ್ಕೆ ರುಬ್ಲಿಕ್ಕೆಲ್ಲ ಇಲ್ಲದೇ ಇರೋದ್ರಿಂದ ತುಂಬ ಬೇಗನೆ ರೆಡಿ ಮಾಡ್ಬೋದು. ನಿಮಗೆ ರೊಟ್ಟಿ ಸ್ವಲ್ಪ ಜಾಸ್ತಿ ಕ್ರಿಸ್ಪಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳಿ. ನಿಮಗೆ ಈ ರೊಟ್ಟಿಗೆ ಯಾವುದೇ ಸೈಡ್ ಡಿಶ್ ಬೇಕಾಗಿಲ್ಲ, ಹಾಗೇ ತಿನ್ಬೋದು. ಬೇಕಂದರೆ ಚಟ್ನಿ ಅಥವಾ ಸಾಂಬಾರ್ ಜೊತೆ ಟೇಸ್ಟ್ ಮಾಡಿ. ನಿಮಗೆ ಇನ್ಸ್ಟೆಂಟ್ ಆಗಿರುವಂಥ ಈ ಬ್ರೇಕ್ಫಾಸ್ಟ್ ರೆಸಿಪಿ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಕೊಡಿ. ಸಾಧ್ಯವಾದಷ್ಟು ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸ ರೆಸಿಪಿ ಜೊತೆ ಬರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.